ಕಾಲ್ತುಳಿದಕ್ಕೆ ಬೆಳಗಾವಿಯ ನಾಲ್ವರು ಸಿಲುಕಿ ಸಾವನ್ನಪ್ಪಿದಂತಹ ಪ್ರಕರಣ ನಿಮಗೆಲ್ಲ ನೆನಪಿದ್ದೇ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದೆ. ಯುಪಿ ಸರ್ಕಾರ ಡೆತ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದೆ. ಮೃತರ ಸಂಬಂಧಿಗಳ ವಾಟ್ಸಪ್ಗೆ ಡೆತ್ ಸರ್ಟಿಫಿಕೇಟ್ ಬಂದಿದೆ. ಇದು ವ್ಯಾಪಕವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾಲ್ತುಳಿತದಲ್ಲಿ ಅರುಣ್ ಹಾಗೂ ಮಹಾದೇವಿ ಜ್ಯೋತಿ ಮೇಘಾ ಸಾವನ್ನಪ್ಪಿರ್ತಾರೆ. ಸೆಂಟ್ರಲ್ ಹಾಸ್ಪಿಟಲ್ ಪ್ರಯಾಗ್ರಾಜ್ ಮಹಾಕುಂಭ ಹೆಸರಿನ ಸರ್ಟಿಫಿಕೇಟ್ ಒಂದು ಇವರ ಕುಟುಂಬಸ್ಥರನ್ನ ತಲುಪಿದೆ. ಬೆಳಗಾವಿಯಲ್ಲಿ ಜಿಲ್ಲಾಡಳಿತದಿಂದ ಮರಣೋತ್ತರ ಪರೀಕ್ಷೆ ನಡೆದಿತ್ತು. ಯುಪಿಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆದೇ ಇರಲಿಲ್ಲ. ಅವರು ಜಸ್ಟ್ ಮೃತದೇಹಗಳನ್ನು ಕಳಿಸ್ಕೊಟ್ಟಿದ್ರು. ಇಂಥ ಟೈಮ್ನಲ್ಲಿ ನೋಡಿ, ವಾಟ್ಸಪ್ಗೆ ಬಂದಂತಹ ಡೆತ್ ಸರ್ಟಿಫಿಕೇಟ್ನಲ್ಲಿ ಏನೆಲ್ಲ ವಿಚಾರಗಳು ಅಡಕವಾಗಿದೆ ಅಂತ. ಅಲ್ಲಿ ಡೆತ್ ಸರ್ಟಿಫಿಕೇಟ್ನಲ್ಲಿ PM ರಿಪೋರ್ಟ್ ಕೊಟ್ಟಂಥ ಡಾಕ್ಟರ್ ಯಾರು ಅನ್ನೋದನ್ನ ಕೂಡ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ನಾನಾ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದು ಯಾವ ಎಡವಟ್ಟ ಇದು ಅಥವಾ ಯಾವುದಾದ್ರೂ ಸೈಬರ್ ವಂಚಕರದ್ದು ಹೊಸ ಜಾಲನ ಇದು ಗೊತ್ತಿಲ್ಲ. ನಾನಾ ರೀತಿಯಾದಂತಹ ಅನುಮಾನಕ್ಕೆ ಕಾರಣ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಯಾವಾಗ ಬಂದಿರೋದು ಈ ವಾಟ್ಸಪ್ ಮೆಸೇಜ್, ಮತ್ತೆ ಇದನ್ನ UP ಗವರ್ನಮೆಂಟ್ ಜೊತೆಗೆ ಏನಾದರೂ ಕನ್ಫರ್ಮ್ ಮಾಡ್ಕೊಳ್ಳೋ ಕೆಲಸವನ್ನ ಕುಟುಂಬಸ್ಥರು ಅಥವಾ ಜಿಲ್ಲಾಧಿಕಾರಿಗಳು ಯಾರಾದರೂ ಮಾಡಿದ್ರಾ? ಈ ಡೆತ್ ಸರ್ಟಿಫಿಕೇಟ್ ಕುರಿತಂತೆ ಏನೆಲ್ಲ ಪ್ರಶ್ನೆಗಳಿದೆ ಸದ್ಯಕ್ಕೆ? ಹೌದು ಮಮತಾ, ಈ ಒಂದು ಡೆತ್ ಸರ್ಟಿಫಿಕೇಟ್ ಕುರಿತು ಬಹಳಷ್ಟು ಇದು ಇರುವಂತದ್ದು. ಯಾಕೆ ಅಂತಂದ್ರೆ ಅನುಮಾನ ಎಲ್ಲಿಂದ ಬರ್ತಾ ಇದೆ, ಅವ್ರದೇನಾ ಅಥವಾ ಇದು ಲೀಗಲ್ ಆಗಿದೆಯಾ, ಇಲ್ಲಿಗಲ್ ಯಾರು ಕಳಿಸ್ಕೊಟ್ರಾಗತ್ತೆ. ಯಾಕಂದ್ರೆ 4 ಜನ ಅರುಣ್ ಕೋಪ್ರಾಡೆ, ಮಹಾದೇವಿ, ಜ್ಯೋತಿ, ಮೇಘಾ 4 ಜನ ಮರ್ಪಟ್ಟಿರ್ತಾರೆ. ಅಲ್ಲಿ ಒಂದು ಏನು ಸುಗಮ ಆಗ್ಬೇಕು, ಡೆಡ್ ಬಾಡಿಗಳು ಬರಕ್ಕೆ ಸುಗಮ ಆಗ್ಬೇಕು ಹಾಗೆ ಅಂತೇಳಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹಾಗೆ ಅಂತೇಳಿ ಒಂದು ಸಲ ಜಿಲ್ಲಾಡಳಿತ ಹೇಳ್ತಾ ಇದಾರೆ. ಇನ್ನೊಂದು ಕಡೆ ಈ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಅದು ಸೈನ್ ಇಲ್ಲ, ಯಾರು ಕೊಟ್ಟರು ಇದನ್ನ, ಯಾವ ಡಾಕ್ಟರ್ ರೆಫರ್ ಮಾಡಿದ್ರು ಅಂತವ್ರು ಕೂಡ ಇಲ್ಲ. ಹೀಗಾಗಿ ಇದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುತ್ತದೆ. ಮತ್ತೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಮರಣೋತ್ತರ ಪರೀಕ್ಷೆ ನಡೆಸಿ ಬೆಳಗಾವಿ APMC ಪೊಲೀಸ್ ರಿಕ್ವೆಷನ್ ಕೊಟ್ಟಿರ್ತಾರೆ. ಮರಣೋತ್ತರ ಪರೀಕ್ಷೆ ನಡೆಸಿ ಅವರಿಗೆ ಆಲ್ರೆಡಿ PM ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಸರ್ಟಿಫಿಕೇಟ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮಮತಾ. ಧನ್ಯವಾದ ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ.